ಚಿಕ್ಕ ವಯಸ್ಸಲ್ಲೇ ಬೊಂಬೈಗೆ ಬಂದೆ. ಕೂಲ ಮೇಲೆ ಬಿದ್ದಂಗಾಯ್ತು. ಇದೇ ಗಲ್ಲಿಗಳಲ್ಲಿ 2 ಊಟ ಕೇಳಿದಕ್ಕೆ ಬಡಿದ್ರು, ಮಲಗಕ್ಕೆ 3 ಅಡಿ ಜಾಗ ಕೇಳಿದ್ದಕ್ಕೆ ತಟ್ಟಿದ್ರು. ಆದರೆ ಬೊಂಬೈಗ ಗೊತ್ತಿರಲಿಲ್ಲ ಕೂಲಿ ಮೇಲೆ ಬಿದ್ದಿರೋದು ಕಬ್ಬಣ ಅಂತ. ಅದನ್ನ ಬಡ್ದು ಬಡ್ದು ತಟ್ಟಿ ತಟ್ಟಿ ಅದಕ್ಕೆ ಕತ್ತಿ ಆಗೋಗಿದೆ. ಕತ್ತಿಗೆ ಗೊತ್ತಿರೋದಂದ್ರೆ ನೈರೆ ತೇರೆ ಬಾಪ್ಗೆ ಅವ್ರ ತೇರ ಬಾಪ್ ಮೇ. ಪೋಸ್ಟ್ ಬರ್ತಾ ಇರೋದು ಲೆಟ್ರಲ್ಲಿರೋ ಅಡ್ರೆಸ್ ನೋಡಲ್ಲ, ಅಡ್ರೆಸ್ಸಲ್ಲಿರೋ ಲ್ಯಾಂಡ್ ಮಾರ್ಕ್ ನೋಡಿ. ಈ ಲ್ಯಾಂಡ್ ಮಾರ್ಕ್ಗೆ ಪಿನ್ ಕೋಡ್ ಏನು, ಸ್ಟ್ಯಾಂಪು ಬೇಕಾಗಲ್ಲ. ಫಟಾನ್ ಯಾರೋ 10 ಜನ ನೋಡಿದೋ ಡಾನ್ ಅದೋನಲ್ಲ ಕಣ. ನಾನು ನೋಡಿದಿರೋ 10 ಜನನು ಡಾನೆ. ಸಮುದ್ರ ಎಷ್ಟು ಆಳ ಇದೆ, ಆಳ ತಿಳಿದೆ ಆಳಕ್ಕೆ ಸಾಧ್ಯ ಇಲ್ಲ. ಹೇಳದೆ ಬಿಡೋಣ. ನಿಮ್ಮಪ್ಪ ಯಾರಂದ ಹೇಳು? ರಾಜೇಂದ್ರ ದೇಸಾಯಿ. ನಿನ್ನ ತುಂಬಾ ರಿಚ್ ಆಗಿ ನೋಡ್ಕೊಂಡಿದ್ದಾರೆ. ನಾನಿನ್ನೂ ಹೆಚ್ಚಾಗಿ ನೋಡ್ಕೊತೀನಿ. ಡೋಂಟ್ ವರಿ, ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಐ ವಿಲ್ ಕಮಿಂಗ್ ಸೂನ್. ಇನ್ಮೇಲಿಂದ ಅವ್ರಪ್ಪ ನಮ್ಮ ಮಾವ, ನಾನು ನಿಮ್ಮೆಲ್ರಿಗೂ ಬಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಡ್ರು, ಚೆನ್ನಾಗಿ ನೋಡ್ಕೊಡ್ರಿ. 8 ಬೂಟು ಪಾಲಿಶ್ ಮಾಡಿದ್ರೆ ನನ್ಗೊಂದು ಬನ್ ಸಿಗ್ತಾ ಇತ್ತು. ತಟ್ಟೆಲಿರೋ ಅನ್ನನೇ ಚೆಲ್ಕೊಂಡು ತಿನ್ನೋ ಇವ್ರುಗಳ ಮಧ್ಯೆ ಒಂದು ಬನ್ನಿಗಿಷ್ಟು ಒದ್ದಾಡ್ತಾ ಇದೆ ಅಂದ್ರೆ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಸ್ವಾರ್ಥಕ್ಕೋಸ್ಕರ ಓಡ್ತಾ ಇರೋ ಪ್ರಪಂಚ ಯಾರಿಗೋಸ್ಕರನೂ ನಿಲ್ಲಲ್ಲ. ನಾವೇ ತಡೆದು ನಿಲ್ಲಿಸ್ಬೇಕು. ಪ್ರೀತಿ ಇದ್ದವ್ರಿಗೆ ಅಸೂಯೆ ಜಾಸ್ತಿ ಅಂತೆ. ಟ್ರಿಗರ್ ಮೇಲೆ ಬೆರಳಿಟ್ಟವರೆಲ್ಲ ಶೂಟ್ರ್ ಆಗಲ್ಲ, ಹುಡುಗಿ ಮೇಲೆ ಕೈ ಇಟ್ಟವರೆಲ್ಲ ಗಂಡ್ಸಾಗಲ್ಲ. ನನ್ನ ಯೋಗ್ಯತೆ ಏನು ಅಂತ ನನ್ನ ಪ್ರೀತಿಸೋರು ಬಿಟ್ರೆ ಬೇರೆಯವ್ರಿಗೆ ಅರ್ಥ ಆಗಲ್ಲ. ನಮ್ಮ ತಂದೆ ನಿಮ್ಮನ್ನೆಲ್ಲ ತುಂಬಾ ನಂಬಿದ್ದಾರೆ. ಅದನ್ನ ಉಳಿಸ್ಕೊಳಕ್ ಅವ್ರ ಪರವಾಗಿ ನಾ ಇಲ್ಲಿವರೆಗೂ ಬಂದಿದ್ದೀನಿ. ನಮ್ಮ ತಂದೆ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ನಾನು ಅದಕ್ಕಿಂತ ದೊಡ್ಡ ಸಾಮ್ರಾಜ್ಯ ಕಟ್ತೇನೆ. ಒಂದು ಹೊಡೆದಾಟದಲ್ಲಿ ಮೊದಲು ಯಾರು ಹೊಡೆದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಮೊದಲು ಯಾವಂತ ತೆಳಗ್ ಬಿದ್ದ ಅನ್ನೋದೇ ಲೆಕ್ಕಕ್ಕೆ ಬರೋದು. ಅದು ಯಾವ ನೋಡಿಬೇಕಂತ ಕರೆಸಿದರೋ ಅವು ನೋಡಿದೆ ವಾಪಸ್ ಹೋಗಲ್ಲ. ಆ ಜಾಗ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅಲ್ಲೇ ಹೋಗಿ ಹೊಡಿತೀನಿ.